ಹಿರಿಯರಿಗೆ ಅವ್ರು ಎಷ್ಟೇ ಮೇಲ್ಮಟ್ಟಕ್ಕೆ ಹೋಗಿದ್ರು ಕೂಡ ತಮ್ಮ ಹಳಿದನ್ನು ಮಾತ್ರ ಯಾವತ್ತೂ ಮರೆಯೋದಿಲ್ಲ. ಎಲ್ಲೇ ಹೋದರೂ ತಮ್ಮ ಬಾಲ್ಯದಲ್ಲಿ ಆದಂಥ ಕಷ್ಟ ನೋವಿನಗಳ ಬಗ್ಗೆ ಎಲ್ಲರೂ ಹಂಚ್ಕೊತಿರ್ತಾರೆ. ಇನ್ನೇನು ವರ್ಷ 2 ವರ್ಷದಾಗ ನಾವು ಶ್ರೀಮಂತರಾಗಿರೋದಿಲ್ಲ, ಲಕ್ಷ 2 ರೂಪಾಯಿ ಕಮಾಯಿಸಿರ್ತೀವೋ ಇಲ್ಲೋ, ಏನು ಜಗತ್ತಿನಾಗ ನನ್ನಂಥ ಶ್ರೀಮಂತನ ಯಾರೂ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಬೀರ್ತಿರ್ತೀವಿ. ಆದ್ರೆ ನಾವು ಹಳೆದನ್ನು ಯಾವತ್ತೂ ಮರಿಬಾರ್ದು. ನಾವು ಎಲ್ಲಿಂದ ಬಂದೀವಿ, ಏನು ಮಾಡ್ಕೊಂಡು ಬಂದಿದ್ವಿ, ಹೆಂಗಿದ್ವಿ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಹಂಗೆ ಅವರು ನೆನಪು ಮಾಡ್ಕೊಂಡಿದ್ದಕ್ಕೆ ಈಗ ಬಾನ್ಯತ್ರಕ್ಕೆ ಅವ್ರು ಬೆಳೆದಿದ್ದಾರೆ ಅಂದ್ರೆ ಯಾವತ್ತೂ ಮರೆಯೋದಿಲ್ಲ. ಯಾರೋ ಒಬ್ರು ಸಣ್ಣ ನಮ್ಮಂಥ ಸಹಜ ಜೀವಿ ಹೋಗ್ಲಿ, ಅವ್ರ ಮನೆಯೊಳಗೆ ಯಾರ ಸಹಜ ಜೀವಿ ಹೋಗ್ಲಿ, ಸುಮ್ಮಲ್ಲೇ ಹೊರಗಿಂದವ್ರಿಗೆ ಮಾತಾಡ್ಸಿ ಕಳೆದಲ್ರಿ, ತಮ್ಮ ಸುಪ್ಪತ್ತಿಗೆ ಆದಂಥ ಹಾಸಿಗೆ ಮೇಲೆ ಕುಂದ್ರಿಸಿ, ನಾ ಹೆಂಗೆ ಸುಧಾಮ ಕೃಷ್ಣನ ಕಥೆ ಹೇಳಿದ್ನಲ್ಲ ಹಂಗೆ ಸುಪ್ಪತ್ತಿಗೆ ಮೇಲೆ ಕುಂದ್ರಿಸಿ ನಮ್ಮನ್ನು ಸಮಾಧಾನ ಮಾಡಿಸಿ ಕೇವಲ ಹಂಗೆ ಖಾಲಿ ನೀರು ಕೊಟ್ಟು ಕಳ್ಸೋದಲ್ರಿ. ಸ್ವಲ್ಪ ಏನೋ ಬಿಸ್ಕಿಟ್ನೋ ಬ್ರೆಡ್ನೋ ಚಾನೋ ಕಾಫಿನೋ ಹಾಕಿ ನಮ್ಮಂಥ ಬಿಕಾರಿಗಳು ಕೂಡ ಇಷ್ಟು ಮಾಡ್ತಾರಂತಂದ್ರೆ ಅವರು ಶಾಸಕರೇ ಫ್ಯೂಚರ್ಗೆ ಹೋದ್ರೆ ಅವ್ರು ಯಾವ ಲೆಕ್ಕ ಮಾಡ್ತಿರ್ಬೇಕ್ರಿ. ಇದು ಮಹಾತ್ಮ ಅಂದ್ರೆ ಇದ್ದವರೆಲ್ಲ ಬರೀ ತಾವ ಇದ್ದು ತಿಂದು ತೇಗಿ ಸಾಯೋದಲ್ರಿ, ಇದ್ದದ್ದನ್ನ ಹಂಚ್ಕೊಂಡು ತಿಂದಾಗ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಹಂಗ ಒಂದು ಮಾತು ಬಂದಿದ್ದು, ML ಸಾಹೇಬರು ಬಂದಾರ, ಒಂದು ಗಮನಕ್ಕೆ ತೊಗೊಂಬರ್ತೀನಿ, ನಿಮ್ಗೆ ಅದು ಸರಿನೋ ತಪ್ಪೋ ML ಬೈದ್ರು ಚಿಂತಿಲ್ಲ. ಒಂದು ದಿವಂಗತ ಹೆಸರು ಕಾಶ್ಯಪ್ನವ್ರು ಇದ್ರಂತ್ರಿ, ಅವಾಗ ಎಷ್ಟು ಪ್ಲಾಟ್ಗಳಿದ್ದು, ಎಷ್ಟು ಸೈಟ್ಗಳಿದ್ದು, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅಂತ ಹೇಗಿಸಿ ನಮ್ಮ ಅಣ್ಣವ್ರು ಬಂದಿದ್ದಾರೆ. ಅವ್ರ ಸ್ನೇಹಿತರನ್ನ ಕೇಳ್ತಿರ್ತೀನಿ, ಅಲ್ರಿ ಅಪ್ಪರು ಅವಾಗ ಅಷ್ಟು ಕಳಿಸ್ತಾರಲ್ಲ, ತಂದಿಗೆ ಮೀರಿ ಮಗ ಬೆಳಿಬೇಕಂತ ಹೇಳ್ತಿರ್ತಾರಲ್ಲ, ಹಂಗಾಗಿ ಅವಾಗ ಅಷ್ಟು ಕೋಟಿ, ಅಷ್ಟು ರೊಕ್ಕ, ಅಷ್ಟು ಪ್ಲಾಟು, ಅಷ್ಟು ಹೊಲ ಇದ್ದು ಅಲ್ಲ, ಈ ವಿಜಯಾನಂದ ಕಾಶ್ಯಪ್ನವ್ರು ಬಂದ್ಮೇಲೆ ಈಗ ಎಷ್ಟು 4 ಪಟ್ಟಾಗಿರ್ಬೇಕಾದ್ರೆ ಅಂತಂದ್ರೆ ಅವಾಗ ಎಷ್ಟು ಇದ್ವಲ್ಲ, ಆದ್ರೆ 12 ಮಗು ಸರಿಯಾಗಿ ಉಳಿದಿಲ್ಲ. ಯಾಕಂತಂದ್ರೆ ಅವ್ರು ಇರೋದನ್ನ 25 ಲಕ್ಷ ಅಂಜಾಕೆ ನಂದೊಂದು 10 ಲಕ್ಷ ರೂಪಾಯಿ ಇರಲಿ ಅಂತ ಹೇಳಿ ಕೊಟ್ಕೊಂತ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಮಾಡಿದ್ರಲ್ಲ ಯಾರ ವ್ಯಕ್ತಿ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಅದು ನಮ್ಮ ML ಅವ್ರು ಮಾತಂದ್ರೆ. ಯಾಕಂದ್ರೆ ಮಗನಿಗಿಂತ ಮೇಲ್ಮಟ್ಟ ತಂದನ್ನು ಮೀರ್ಸೋ ಮಗ ಬೆಳಿಬೇಕಂತ ಅಂದ್ರೆ ಏನು, ಇವ ಲಕ್ಷ ಮಾಡೋದು, ಇವ 4 ಲಕ್ಷ ಮಾಡೋದು, ಇದು ಅಲ್ಲ ತಂದಿನ ಮೀರ್ಸೋದು. ಇರೋದನ್ನ ತಂದಿ ಒಂದ್ 40,000 ಮಂದಿ ಕಳಿಸಿದ್ರಲ್ಲ, ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ಲಕ್ಷ ಜನರು ಕಳಿಸ್ಯಾರಲ್ಲ, ಇದು ಗಳಿಸೋದು. ತಂದಿಕ್ಕಿಂತ ಮಗ ದೊಡ್ಡವ, ಇದು ಗಳಿಸೋದು. ಹೋದ ಚಿಂತೆ ಮಾಡೋದಲ್ಲ, ಗುರುವಿನ ಚೇಲ ಬಡ ಶಿಷ್ಯ ಬಡ ಹಂಗಂತ ಗುರುಮಂತ ಪಡ ಸಣ್ಣವರಲ್ಲ, ನಾ ದೊಡ್ಡವಂತ ಅಲ್ಲ. ಅವ್ರು ಬೆಳೆಸಿರೋ ರೀತಿ ಐತಲ್ಲ, ಅದು ಕೋಟಿ ನಾವು ಅಭಿನಂದನೆ ಹೇಳ್ಬೇಕು. ತಂದಿಗಿಂತ ಮಗ ಬೆಳಿಬೇಕಂತಂದ್ರೆ ನಮ್ಮಪ್ಪ 1 ಕೋಟಿ ಮಾಡಿದಾನೆ, 10 ಕೋಟಿ ಮಾಡಿ ಸಾಯ ಹೋದ್ರು ಚಿಂತೆ ಇಲ್ಲ, ಭಿಕ್ಷೆ ತಿಂದ್ರು ತಿಂತಿಲ್ಲ. ಗಾಂಧಿ ಬುದ್ಧಿ ಎಷ್ಟು ಕೋಟಿ ಇತ್ರಿ ಅತ್ತಾಗ, ಮೈ ಮೇಲೆ ಹೆಂಗಿತ್ತಿದಿಲ್ರಿ, ಜಗತ್ನಾಗ ಉಳಿದಾರ ಸತ್ತಾರಿ ಅವ್ರು, ಉಳಿದಾರ ಹೋಗಿಲ್ಲ. ನಾವು ಇದ್ದು ಸತ್ತೀವ ಬದುಕಿವು, ನಮ್ಮ ಬದುಕು ಹೆಂಗಾಗ್ಬೇಕ್ರಿ, ಹಂಗ ಬಂದೀವಿ. ಹೇಳ್ತೀನಿ, ಪದೇ ಹೇಳ್ತಿರ್ತೀನಿ, ಹಂಗ ಬಂದೀವಿ, ನಾಯಿ ಬಂದಂಗ ಬಂದೀವಿ, ಡಜನ್ ಗಟ್ಲೆ ಮಕ್ಕಳು ಹಡ್ದೀವಿ. ಹಂಗ ಒಂದಿನ ಸತ್ತು ಹೋಗಿವ ಅಂತಂದ್ರೆ ಒಂದು ಗೂಡು ಕಟ್ಟಿ ಆ ಪಕ್ಷಿಗೂ ಆ ಪ್ರಾಣಿಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಒಂದು ಜೀವನದಾಗ ಮನುಷ್ಯ ಜನ್ಮ ಬಂದಿ ನಾವು. ಅದೇ ಹೇಳ್ತನಲ್ಲ, ಸಾಹೇಬ್ರು ಸಾಕಷ್ಟು ಈಗ ಕೇಳ್ಯಾರಂದ್ರೆ ಅವ್ರು ಹಂಗ ಹೋಗೋದಲ್ಲ, ಇಷ್ಟು ಕೇಳ್ತಿದ್ರು ಇಷ್ಟು ದೊಡ್ಡ ಕೊಟ್ಟೋಗ್ತಾರೆ. ಮನೆ ಬರೀ 25 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಕತ್ತಿದ್ರು. 1 ಕೋಟಿ ರೀ, ಅದು ಪೂಜೆ ಎಷ್ಟು ನಮ್ಗೆ ಗೊತ್ತಿಲ್ಲ. 1 ಕೋಟಿ ರೂಪಾಯಿ ನಮ್ಮ ಶಾಂತಮ್ಮವ್ರ ಕಾರ್ಯಕ್ರಮಕ್ಕೆ 1 ಕೋಟಿ ರೂಪಾಯಿ ಅಂತಂದಾಗ ನಮ್ಗೆ ಒಂಥರ ದಿಗ್ಭ್ರಮೆ ಆಗ್ತದೆ. ಹೆಂಗಪ್ಪ ಇವ್ರು ಹೆಂಗಾರ ಹೇಳ್ತಾರ, ಅವ್ರ ಸರ್ಕಾರದಿಂದ 50 ಲಕ್ಷ 70 ಲಕ್ಷ ಅಂತ ಇವ್ರು ಮತ್ತೆ ವೈಯಕ್ತಿಕ ತಮ್ಮ ಜೇಬ್ನಾಗ ಅದಕ್ಕೊಂದಿಷ್ಟು ಹಾಕಿ ಅದು ಜಾಗ ಅದು ಇದು ಏನೇನೋ ಅಂತಂದ್ರು. ನನಗೂ ಎಷ್ಟು ವರ್ಷದಿಂದ ಇವ್ರು ನೋಡಕತ್ತೀನಿ, ಯಾವಾಗ ಇವ್ರು ನನ್ನ ಕೈ ಸಿಗ್ತಾರಪ್ಪ ಅಂತ ಹೇಳಿ ಕಾಯ್ತಾ ಕುಂತಿದ್ವಿ. ಅವಕಾಶ ಶ್ರೀಗಳ ಮುಖಾಂತರ ಸಾನ್ನಿಧ್ಯ ಸಿಕ್ಕಾರಂದ್ರೆ ಇವತ್ತು ಅವ್ರು ಹಂಗ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದು ಯಾಕಂತಂದ್ರೆ ನಿಮ್ಮನ್ನು ಹೆಚ್ಚೆಚ್ಚು ಒಂದು ಒಳ್ಳೆ ಕೆಲಸ ಮಾಡೋಕೆ ಸಾಥಗೋಸ್ಕರ ನಾನು ದಯವಿಟ್ಟು ಹೇಳ್ತೀನಿ, 1 ರೂಪಾಯಿ ಯಾವಾಗಲೂ ಈ ಕೈ ಕೊಟ್ಟಿದ್ದು ಗುರ್ತೈತಿ ವಿನಃ ಯಾವಾಗಲೂ ಸಾಹೇಬ್ರೆ, ನಾನು ಯಾವಾಗಲೂ ಈ ಕೈಯಿಂದ 1 ರೂಪಾಯಿ ಕೊಟ್ಟಿದ್ದು ಗುರ್ತೈತಿ ವಿನಃ 1 ರೂಪಾಯಿ ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಭಿಕ್ಷೆ ಬೇಡ ಗೊತ್ತಿಲ್ಲ. ಯಾಕಂದ್ರೆ ಹಮಾಲಿ ಮಾಡೋ ತಾಕತ್ತು ನನಗೈತಿ. 500 ರೂಪಾಯಿ ದುಡ್ಕೊಂಡ್ಬರ್ತೀನಿ ಅನ್ನೋದು ಶಕ್ತಿನೇ ಗುರುಮಂತಪ್ಪ ನಮ್ಗೆ ಕಲಿಸ್ಕೊಡ್ತಾರೆ. ಯಾಕಂತಂದ್ರೆ ನಿಮ್ಮನ್ನು ಏಳಿಗೆಗಾಗಿ ಒಂದೇನಾದ್ರು ಉದ್ಧಾರ ಕೆಲಸ ಮಾಡ್ಬೇಕಂತ ನಾನು ಶೀಘ್ರದಲ್ಲಿ ಮಾಡ್ಬೇಕು. ಯಾಕಂದ್ರೆ ಈಗ ಆಯುಷ್ಯ ಸ್ವಲ್ಪ ಐತಿ, ಯಾವಾಗ ನೀರಲ್ಲ ಒಳ್ಳೆ ನಿಜವಲ್ಲ ಅರಿವು, ಯಾವಾಗ ಪಟ್ ಅಂತೀವೋ ಗೊತ್ತಿಲ್ಲ. ಇದೀವಿ ವಿಜಯ ಮಾಂತಪ್ಪ ದೊಡ್ಡ ಮಾಂತಪ್ಪ ಸಾಧನೆ ಮಾಡಿದ್ರೆ ನಮ್ಮ ಕಡೆ ಮಾಡೋದು ಆಗೋದಿಲ್ಲ. ಆದ್ರೆ ಹಂಗ ನಾವು ಹೋಗೋದಿಲ್ಲ, ಅವರು ಶೇರ್ ಮಾಡ್ಯಾರ, ನಾವು ಒಂದು ಕಾಳಾದ್ರೂ ಮಾಡಿರ್ತೀವಿ. ಇದು ನಮ್ಮ ಶತಚಿತ್ತ ಹಕ್ಕೈತಿ. ನೀವೆಲ್ಲರೂ ಸಾಥ್ ಇರ್ತೀರ ನಾವು ಉದ್ದೇಶಕ್ಕೆ ಇಷ್ಟೆಲ್ಲ ಮಾತಾಡಕತ್ತೀರಿ. ಗುರುಮಾಂತಪ್ಪರು ಎಷ್ಟೆಲ್ಲ ಮಾತಾಡಕತ್ತಲ್ಲ, ನೀವು ಒಂದ್ ದಿವಸ ಸುಮ್ಮನೆ ಫೋಟೋ ತೆಗೆದು ನಮಸ್ಕಾರ ಮಾಡಿ ಎದ್ದು ಹೋಗವ ಇಷ್ಟ ಬಂದು ನಾವು ಹಾರಾಡಕತ್ತಲ್ಲ ಅಂತಂದ್ರೆ ಎಲ್ಲಿದ್ರು ಬಂತಿದ್ದು ಶಕ್ತಿ. ಅಪ್ಪರ ನಿಮ್ಗೆ ಗೊತ್ತಿಲ್ಲ, ನಿಮ್ ಕೈ ಒಳಗಂತ ಶಕ್ತಿ ಐತಿ. ಇಂಥ ನನ್ನಂತರ ನಾವು ಒಬ್ಬರಲ್ಲ, ಇಂಥ ಕೋಟಿ ನನ್ನಂತರ ಮಕ್ಕಳು ನಿಮ್ಮನ್ನು ಉದ್ದೇಶಿಸಿ ಮಾತಾಡಕತ್ತಾರೆ. ಆದ್ರೆ ನಿಮ್ಮಂತ ಮುಂದೆ ಅವರಿಗೆ ನಿಮ್ ಶಿಷ್ಯ ಮಾತಾಡುವಂತ ಅವಕಾಶ ಸಿಕ್ಕೊಟ್ಟೈತಿ. ನಿಮ್ ಕೋಟಿ ಪದಕ ನಮನಗಳನ್ನು ಹೇಳ್ತಾ ಈಗ ವಿಶೇಷವಾಗಿ ಹುನಗುಂದ ತಾಲೂಕಿನ ಎಲ್ಲರ ಕಣ್ಮಣಿ ಆದಂತ, ನಾವು ವಾಟ್ಸಪ್ನಾಗ ಬಿಟ್ಟಿನಿ, ಹೆಸರು ಕೊಟ್ಟಿಲ್ಲ, ನಮ್ಮ ಶಾಂತಕುಮಾರ್ ಅಂದ್ರೆ ನಮ್ಮ ರತ್ ಇದ್ದಂಗ
ವಿಜಯಾನಂದ ಕಾಶ್ಯಪ್ನವ್ರು ಇದ್ದಂಗ ಎಲ್ಲಾರ ಕಣ್ಣಿದ್ದಂಗ ಕಣ್ಣಿಡ್ಲಿಕ್ಕಂದ್ರೆ ಏನು ಆಟ ನಡೆದಲ್ಲ. ವಿಜಯಾನಂದ ಕಾಶ್ಯಪ್ ಇಲ್ಲ ಅಂದ್ರೆ ಏನು ಕೆಲಸನ ಆಗಲ್ಲ. 24 ತಾಸು ನೀರು. ನಾ ಪರ್ರಾಜ್ಯದಾಗ ಹುಬ್ಬಳ್ಳಿ ಒಳಗ ರಾಯಚೂರೊಳಗ ಮೊನ್ನೆ ತ್ರಾಸೊಳಗ ಬಿಸಿಗಾಲದಾಗ ಕೇಳಾಕತ್ತಿದ್ವಿ. ಅವರು ನೀರು ಅಂತ ಶೇಕಿ ಎಲ್ಲದೆ ಅಂತ ಫೋನ್ ಹಚ್ಚಿ ಕೇಳಿದಾಗ ನೀರಿನ ನಿಂತಿನ ಅವ್ರು ಎದಕ್ಕೆ ಅಂತ ನೀರು ಸಿಗವಲ್ಲು. 3-4 ತಾಸು ಬಾಳೆ ಹಚ್ಚಿ ನಿಂತು ನೀರು ಕುಡಿಯಾಕತ್ತಾರ್ರಿ. ನಮಗ 24 ತಾಸು ನೀರು ಕುಡಿಸಾಕತ್ತಾರ್ರಿ. ಅದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಅಂತ ಶಕ್ತಿ ಅದು ಅವ್ರಿಗೆ ಸಾಧ್ಯ, ಮತ್ತೆ ಇನ್ನಿರಿಗೆ ಸಾಧ್ಯ ಇಲ್ಲ. ಅಂತವ್ರೀಗ ನಮ್ಮನ್ನು ಉದ್ದೇಶಿಸಿ, ನಮ್ಮ ಸತ್ಸಂಗನ ಉದ್ದೇಶಿಸಿ ವೀರಮಣೈ ಒಂದು ಎಂತದ್ರಿ ಅದು ಕ್ರೀಡಾಂಗಣದೊಳಗ ಅದನ್ನ ಸಾವಿರಾರು ಸಂಖ್ಯೆ ಒಳಗೂ ಮಾಡ್ಬೇಕಂತಂದ್ರೆ ನಿಮ್ಮಂತ ಕರೆಗೊಟ್ಟ ಏನ್ ಈ ಕ್ರಿಕೆಟ್ಗಳ ಇದ್ರಲ್ಲ ಅವರೆಲ್ಲ ಬಂದು ನಮ್ಮ ಮುಂದೆ ಕೂಡ್ಬೇಕು. ಅವರು ಈ 6 ದಿವಸ ಉಚಿತ ಯೋಗ ಶಿಬಿರ ಪಡೆದಾಗ ನನ್ನಂತನೇ ಯೋಗಿಗಳು ಅವ್ರನ್ನ ಸೃಷ್ಟಿ ಮಾಡಿ ಕಳಿಸ್ತೀನಿ. ಅವ್ರು ಯೋಗಿಗಳಾಗಿ ಬರಬೇಕು. ರೋಗಿಗಳು ನಾವಲ್ಲ. ರೋಗಿ ನಹಿ ಭೋಗಿ ನಹಿ ಯೋಗಿ ಬನೋರೆ ಬಬರಂದ್ರೆ ಭಾಳ ಚಂದ ಹೇಳ್ತಾರೆ. ಈ ಹಾಡನ್ನ ಹಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಾವು ಹುಟ್ಟಿವಿ, ನಾವು ರೋಗಿಗಳಾಗಿ ಸಾಯ್ಬಾರ್ದು, ಭೋಗಿಗಳಾಗಿ ಸಾಯ್ಬಾರ್ದು. ನಾವೆಲ್ಲರೂ ಸಾಯ್ಬೇಕಂತಂದ್ರೆ ಯೋಗಿಗಳಾಗಿ ಸಾಯ್ಬೇಕು. ಕೇವಲ ನಾವು ಹುಟ್ಟಿದಾಗ ನಾವು ಅಳ್ತಿರ್ತೀವಿ, ಜಗತ್ತು ನಮ್ಮ ನೋಡಿ ನಗ್ತಿರ್ತೈತೆ. ನಾವು ಹೊಂಟೆ ಅಂತಂದ್ರೆ ಚಲೋ ಆತ್ ನೋಡತ್ತೆ ಬಟ್ಟು ಬಿಡೋದರಿ. ಹೌದಿಲ್ರಿ? ಅದ ನಾಳೆ ದೊಡ್ಡಪ್ಪರದು ಜಾತ್ರೆ ಕಣ್ಣಿಗೆ ನೋಡಕ್ ಸಿಗೋದಿಲ್ಲ. ಇವತ್ತು ಸಿಕ್ಕಾರ ಒಟ್ಟ ಬಿಡ್ಬಾರ್ದು ಅವ್ರಿಗೆ. ಯಾಕಂತ ನಾವು ಕಳ್ಗಿಚ್ಚಿ ಅಳಬೇಕು, ಕೇಳ್ಕೋಬೇಕು, ಆಶೀರ್ವಾದ ಮಾಡಿ ಬುದ್ಧಿ ನಮ್ಗೆ ಸಿಕ್ಕಿರಿ. ಮತ್ತೆ ಅವಾಗ ಸಿಕ್ಕಿರೋ ಇಲ್ಲ. ನಾಳೆ ನೀವು ಟಿವಿ 9 ಎಷ್ಟು ಪತ್ರಕರ್ತು 100 ಮಂದಿ ನಿಮ್ಮನ್ನ ಅದ್ಗಾಯಿಸ್ಕೊಂಡಿರ್ತಾರೆ. ಅದ್ರ ಬೇರೆ MLA ಗಳು MP ಗಳು ಮಿನಿಸ್ಟರ್ಗಳು ನಿಮ್ ದರ್ಶಿ ಬರ್ತಿರ್ತಾರೆ. ನಮ್ಮಂತವ್ರಿಗೆ ಎಲ್ಲಿ ಅವಕಾಶ ಇತ್ರಿ? ತಳ್ತಾರೆ, ನಮಗೆ ಅವಕಾಶ ಕೊಡೋದಿಲ್ಲ. ಹಂಗಾಗಿ ಅಂತ ಸೆಕ್ಯೂರಿಟಿ ಗದ್ದಲ್ದಾಗ ಬೆಳಗ್ ಬೇಡ. ದೊಡ್ಡಪ್ಪರ ಆಶೀರ್ವಚನ ಚಿಕ್ಕಪಡಿ ಎಷ್ಟೇ ಹೊತ್ತಾಗಲಿ ಹಸಿವಾಗದ್ರಿ. ಇದು ಹಸಿವಾಗದ ಕಾಲು ಮುಸವ ಹಳ್ಳಿ ಅಡವ ನಿಮ್ ಕಾಲಿಗೆ ನೋವಾಗತ್ತ ಗೊತ್ತಿರೋದಿಲ್ಲ. ಅಪ್ಪರಿಗೆಲ್ಲ ಗೊತ್ತಾಗ್ತಿರ್ತ. ಸಿಕ್ಕಾರಂತಂದ್ರೆ ಬಿಡಬಾರ್ದು. ಒಂದು ಮಕ್ಕಳು ಒಳ್ಳೆದನ್ನ ಹೇಳಿ ಕಲ್ಸ್ಬೇಕಂತ ಹೇಳಿ ಅಪ್ಪರ ಆಶೀರ್ವಾದನ ಅತ್ಯವಶ್ಯ ಇರ್ತದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ನಿಮ್ಮ ಮಕ್ಕಳು ಅಳ್ಳಾರ್ದಂಗೆ ನೋಡ್ಕೊಂಡು ಕೇಸಿ. ಈಗ ನಮ್ಮ ಹುನಗುಂದ ತಾಲೂಕಿನ ಕಣ್ಮಣಿ, ನಮ್ಮ ಕಣ್ಣು ಅವ್ರು ನಮ್ಮ ಕಣ್ಣು ಯಾವ ರೀತಿ ರಕ್ಷಣೆ ಮಾಡ್ತಾರ, ಅವ್ರು ಯಾವ ರೀತಿ ನಮ್ಮ ಉದ್ದೇಶಿಸಿ ಮಾತಾಡ್ತಾರ, ನಮ್ಮ ಯೋಗ ಶಿಬಿರದ ಯಾವ ಉನ್ನತ ಮಟ್ಟಕ್ಕೆ ಹೋಗ್ತಾರ ನಿಮ್ಗೆ ಇಷ್ಟ ಗೊತ್ತಿರ್ಲಿ ಸಾಹೇಬ್ರೆ. ನನಗೆ ಕೇವಲ ಇಲ್ಲಿ ನಾ ಈ ಮಾರ್ಗದಾಗ ನಾ ಸುಮಾರು ಈಗ 1 ತಿಂಗಳಿಂದ ನಾ ಇದಕ್ಕೆ ಪಾದಾರ್ಪಣೆ ಮಾಡಿ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ನನಗೆ ಕೇವಲ ಇದ್ರೊಳಗೆ ಹೂವಿನ ಹಾಸಿಗೆ ಇಲ್ಲ. ಇದರಲ್ಲಿ ಕೂಡ ಮುಳ್ಳಿನ ಹಾಸಿಗೆಗಳು ಕೂಡ ಇದ್ದು. ಆದ್ರೆ ಅವು ಇವತ್ತು ಕಳ್ಸ್ಕೊಂಡು, ಯಾಕಂದ್ರೆ ಹಿಂದೆ ಶಾಸಕರ ಸಾಂತಣ್ಣದಾರ್ರಿ ಅಪ್ಪ ಬಿಡಬೇಡ್ರಿ ಅವನ್ನ ತೊಡವಕ್ಕೆ ಹೋಗ್ಬೇಡ್ರಿ ಅನ್ನೋ ಈ ಭಯನ ಅವ್ರು ಕಾಡುತ್ತೆ. ನನ್ನ ಮುಂದೆ ಬರೋ ದಿನಮಾನದೊಳಗೆ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಸಾಥ್ ಕೊಡ್ತಾರೆ ಅಂತ ಹೇಳಿಸಿ ಈ ಮುಂದಿನ ಮಾತು ಶಾಸಕರು ವಿಜಯಾನಂದ ಕಾಶ್ಯಪ್ನವರಿಂದ ಎಲ್ಲರೂ ಶಾಂತದಿಂದ